ಅಮರ ಪ್ರೇಮಿ ಅರುಣ್. ಇಂಡಿ ಫಿಲ್ಮ್ ಮೇಕಿಂಗ್ ಅಲ್ಲಿ ತಯಾರಾದ ಸಿನಿಮಾಗಳು ಒಂದು ಸಕ್ಕದಾಗಿದ್ದಾಗ ಒಳ್ಳೆ ಅಪ್ರಿಸಿಯೇಷನ್ ಅನ್ನ ಪಡ್ಕೊಂಡು ಇಷ್ಟು ಕಡಿಮೆ ಸವಲತ್ತಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಮೆಚ್ಚುಗೆಯನ್ನ ಪಡ್ಕೊಳ್ಳುತ್ತೆ. ಇನ್ನೊಂದ್ ತರ ಅಂದ್ರೆ ಆ ಫಿಲಂ ಯಾವಾಗ ಬಂತು ಯಾವಾಗ ಹೋಯ್ತು ಗೊತ್ತಾಗಲ್ಲ ಮತ್ತು ಆ ಫಿಲಂ ನ ಹೆಸರು ಕೂಡ ಆಡಿಯನ್ಸ್ ಗಳು ಕೇಳಿರಲ್ಲ. ಈ ಸಿನಿಮಾ ಕೂಡ ಇಂಡಿ ಫಿಲ್ಮ್ ಮೇಕಿಂಗ್ ಇಂದ ತಯಾರಾದಂತಹ ಸಿನಿಮಾ. ಫಾರ್ ದ ಫಸ್ಟ್ ಟೈಮ್ ಬಳ್ಳಾರಿ ಪ್ರಾಂತ್ಯದ ಭಾಷೆಯಲ್ಲಿ ಬಳ್ಳಾರಿಯಲ್ಲೇ ಶೂಟ್ ಆದಂತಹ ಸಿನಿಮಾ ಅಮರ ಪ್ರೇಮಿ ಅರುಣ್. ಬನ್ನಿ ಹಾಗಿದ್ರೆ ಈ ಸಿನಿಮಾ ಹೇಗಿದೆ, ಏನೆಲ್ಲ ವರ್ಕ್ ಆಗಿದೆ, ಏನೆಲ್ಲ ವರ್ಕೌಟ್ ಆಗಿಲ್ಲ ಎಲ್ಲವನ್ನ ರಿವ್ಯೂ ಹೇಳ್ತೀನಿ, ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಪ್ರವೀಣ್ ಕುಮಾರ್ ಈ ಸಿನಿಮಾದ ರೈಟರ್ ಮತ್ತು ಡೈರೆಕ್ಟರ್. ಕತೆ ಪ್ಲಾಟ್ ಲೈನು ಸಿಂಪಲ್ ಆಗಿದೆ, ಕೇಳದೆ ಇರೋ ಹೊಸ ಕತೆ ಅನ್ಸಲ್ಲ. ಆದ್ರೆ ಅದನ್ನ ಸ್ಕ್ರೀನ್ ಪ್ಲೇಗೆ ಇವರು ಸ್ಟಿಚ್ ಮಾಡ್ಕೊಂಡಿರುವಂತಹ ರೀತಿ ನನಗಿಷ್ಟ ಆಯ್ತು. ಸ್ಕ್ರೀನ್ ಪ್ಲೇನ ತುಂಬಾ ಎಂಗೇಜಿಂಗ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್, ಕಾಮಿಕಲ್ ಸೀನ್ಸ್, ಎಮೋಷನಲ್ ಸೀಕ್ವೆನ್ಸ್ಗಳು ಎಲ್ಲವನ್ನ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂಡ್ ಅದು ಆಡಿಯನ್ಸ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಡೆಲಿವರ್ ಮಾಡೋ ಹಾಗೆ ಕೂಡ ಮಾಡಿದ್ದಾರೆ. ನಮ್ಮ ಹತ್ರ ಪ್ರೊಡಕ್ಷನ್ ವೈಸ್ ಒಳ್ಳೆ ಕ್ಯಾಪಿಟಲ್ ಇಲ್ಲದೆ ಹೋದ್ರೆ ಏನು, ಬರವಣಿಗೆ ಅನ್ನುವಂತಹ ಕ್ಯಾಪಿಟಲ್ ಇದೆ ಅನ್ನೋ ಹಾಗೆ ಇಲ್ಲಿನ ರೈಟಿಂಗ್ ಕೂಡ ಚೆನ್ನಾಗಿದೆ. ಅದು ಕತೆಗೆ ಜಸ್ಟಿಸ್ ಅನ್ನ ಕೂಡ ಮಾಡಿದೆ. ಅರುಣ್ ಸಿನಿಮಾದ ಕಥಾನಾಯಕ. ತನ್ನ ಚೈಲ್ಡ್ಹುಡ್ ಲವ್ ಕಾವ್ಯಾಳಿಂದ ಚಿಕ್ಕ ವಯಸ್ಸಲ್ಲೇ ದೂರ ಆಗ್ಬೇಕಾಗಿರೋದು ಬಂದಿರತ್ತೆ. ಆದ್ರೆ ಅದೇ ಪ್ರೀತಿಯ ಗುಂಗಲ್ಲೇ ಇರುವಂತಹ ಅರುಣ್ ಮದುವೆ ವಯಸ್ಸಿಗೆ ಬಂದಾಗ ಆ ಕಾವ್ಯಾಳನ್ನ ಹುಡುಕ್ಲೇಬೇಕು, ಹುಡುಕಿ ತನ್ನ ಪ್ರೀತಿಯನ್ನ ಹೇಳ್ಕೊಳ್ಳೇಬೇಕು ಅನ್ನುವಂತಹ ಬಯಕೆ ಜಾಸ್ತಿ ಆಗುತ್ತೆ. ಅರುಣ್ಗೆ ಕಾವ್ಯ ಸಿಗ್ತಾಳ. ಅರುಣ್ ತನ್ನ ಪ್ರೀತಿಯನ್ನ ಅವಳ ಬಳಿ ಹೇಳ್ಕೊತಾನ. ಕಾವ್ಯ ಪ್ರೀತಿಯನ್ನ ಒಪ್ಕೋತಾಳ. ಇವೆಲ್ಲವನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಈ ಸಿನಿಮಾದಲ್ಲಿ ಬಹುತೇಕರು ಹೊಸಬ್ರೆ ಆಕ್ಟ್ ಮಾಡಿದ್ದಾರೆ. ಆದ್ರೆ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಎಲ್ಲರ ಎಫರ್ಟ್ಸ್ ವಿಸಿಬಲ್ ಆಗಿ ಕಾಣುತ್ತೆ. ಹರೀಶ್ ಅವ್ರಿಗೆ ಹೀರೋ ಆಗಿ ಇದು ಮೊದಲ ಸಿನಿಮಾ. ಅವರ ಪರ್ಫಾರ್ಮೆನ್ಸ್ ನ್ಯಾಚುರಲ್ ಆಗಿದೆ. ಅರುಣ್ ಪಾತ್ರಕ್ಕೆ ಇರುವಂತಹ ಚೌಕಟ್ಟನ್ನ ಚೆನ್ನಾಗಿ ಬಳಸ್ಕೊಂಡು ಎಮೋಷನಲ್ ಸೀಕ್ವೆನ್ಸ್ ಗಳಲ್ಲಿ ತಾವು ಒಳ್ಳೆ ಪರ್ಫಾರ್ಮರ್ ಅಂತ ಪ್ರೂವ್ ಮಾಡಿದ್ದಾರೆ. ದೀಪಿಕಾ ಆರಾಧ್ಯ ನೆಕ್ಸ್ಟ್ ಡೋರ್ ಗರ್ಲ್ ರೋಲ್ ಅನ್ನ ಪ್ಲೇ ಮಾಡಿ ಚೆನ್ನಾಗಿ ಆ ಪಾತ್ರವನ್ನ ನಿಭಾಯಿಸಿದ್ದಾರೆ. ಇಡೀ ಸಿನಿಮಾದಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡಿ ಎಂಗೇಜ್ ಮಾಡಿ ನಗ್ಸೋದು ಧರ್ಮಣ್ಣ ಕಡೂರ್ ಅವರು ಆಸ್ ಬಳ್ಳಾರಿ ಸೀನಾ. ಒಳ್ಳೆ ಮಜಾ ಇದೆ ಅವ್ರ ಪಾತ್ರ. ಸಿನಿಮಾ ಸೈಲೆಂಟ್ ಆಗ್ತಿದೆ ಅಂದಾಗಲೆಲ್ಲ ಅವರ ಕಾಮಿಕಲ್ ಸೀಕ್ವೆನ್ಸ್ಗಳು ಆಡಿಯನ್ಸ್ ನ ಸಿನಿಮಾಗೆ ಮತ್ತೆ ಕಚ್ಕೊಳ್ಳೋಂಗ್ ಮಾಡುತ್ತೆ. ತುಂಬಾ ದಿನಗಳ ನಂತರ ಧರ್ಮಣ್ಣ ಅಂತಹ ನಮ್ಮ ಮಣ್ಣಿನ ರೂಟೆಡ್ ಕಲಾವಿದರನ್ನ ಇಷ್ಟೊಂದು ಒಳ್ಳೆ ಸ್ಕ್ರೀನ್ ಸ್ಪೇಸ್ ಕೊಟ್ಟು ಚೆನ್ನಾಗಿ ಬಳಸ್ಕೊಂಡಿರೋದು ನೋಡಿ ಖುಷಿ ಆಯ್ತು. ಕಿರಣ್ ರವೀಂದ್ರನಾಥ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಸಾಂಗ್ಸ್ ಗಳು ಕೂಡ ಡೀಸೆಂಟ್ ಆಗಿದ್ವು, ಅರ್ಥಪೂರ್ಣವಾಗಿದ್ವು. ಪ್ರವೀಣ್ ಎಸ್ ಅವರ ಸಿನಿಮಾಟೋಗ್ರಫಿ ಅಂಡ್ ಮನು ಶೆಟ್ಗರ್ ಅವರ ಎಡಿಟಿಂಗ್ ಡೀಸೆಂಟ್ ಆಗಿದೆ. ಏನ್ ಗುರು ಈ ಸಿನಿಮಾದಲ್ಲಿ ಏನು ನೆಗೆಟಿವ್ಸೇ ಇಲ್ವಾ ಅಂತ ನೀವು ಕೇಳಿದ್ರೆ ಅಲ್ಲಿಗೆ ಬರ್ತೀನಿ. ಸಿನಿಮಾದ ಬಡ್ಜೆಟ್ ಕಮ್ಮಿ ಇರೋದ್ರಿಂದ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂಸ್ ಕಮ್ಮಿ ಇದೆ. ಆದ್ರೆ ಅದು ಅವ್ರು ಬರ್ಕೊಂಡಿರುವಂತಹ ಕತೆಗೆಲ್ಲೂ ಅಫೆಕ್ಟ್ ಮಾಡಲ್ಲ. ಇನ್ನಷ್ಟು ಕ್ಯಾಪಿಟಲ್ ಇದ್ದಿದ್ರೆ ಇದನ್ನ ಇನ್ನೂ ಟೆಕ್ನಿಕಲಿ ಬೆಟರ್ ಮಾಡಬಹುದಿತ್ತು. ಇನ್ನು ಫಸ್ಟ್ ಹಾಫ್ ನಲ್ಲಿ ಸೆಟ್ ಮಾಡುವಂತಹ ವಿಷಯಗಳಿಗೆ ಸೆಕೆಂಡ್ ಹಾಫ್ ನಲ್ಲಿ ಸಿನಿಮಾದ ಫ್ಲೋ ಉತ್ತರವನ್ನ ಕೊಡುತ್ತೆ. ಆದ್ರೆ ಅದು ಸ್ವಲ್ಪ ಸ್ಟ್ರೆಚ್ಡ್ ಅನ್ಸುವಂತಹ ಫೀಲ್ ಬಂದಿದ್ದಂತೂ ಸುಳ್ಳಲ್ಲ. ಅದನ್ನ ಇನ್ನೂ ಶಾರ್ಪ್ ಆಗಿ ಇಡುವಂತಹ ಸ್ಪೇಸ್ ಅವ್ರಿಗಿತ್ತು. ಇಟ್ಟಿದ್ರೆ ಇದರ ಇಂಪ್ಯಾಕ್ಟ್ ಇನ್ನೂ ಚೆನ್ನಾಗಿರ್ತಿತ್ತು. ಖಡಕ್ ಆಗಿ ಹೇಳೋದಾದ್ರೆ 2 ಗಂಟೆ 24 ನಿಮಿಷ ಇರುವಂತಹ ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಜಾನರ್ಗೆ ಸೇರುವಂತಹ ಅಮರ ಪ್ರೇಮಿ ಅರುಣ್ ಸಿನಿಮಾ ಒಂದು ಗುಡ್ ವಾಚ್. ಪ್ರಯತ್ನ ತುಂಬಾ ಹಾನೆಸ್ಟ್ ಆಗಿದೆ. ಹೊಸ ಕತೆ ಅಲ್ಲದೆ ಹೋದ್ರು ಹೇಳಿರುವಂತಹ ರೀತಿ ಚೆನ್ನಾಗಿದೆ. ನಿಮ್ಮನ್ನ ನಗ್ಸುತ್ತೆ, ಎಮೋಷನಲಿ ಕನೆಕ್ಟ್ ಆಗೋ ಹಾಗೂ ಮಾಡುತ್ತೆ. ಇಂಥ ಪ್ರಯತ್ನಗಳು ಇಷ್ಟ ಆಗೋದಾದ್ರೆ ನೀವು ಈ ಸಿನಿಮಾ ನೋಡ್ಬೋದು. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್,